ಸ್ನೇಹಿತರೆ, ನೀನು 7 ತಿಂಗಳಿಗೆ ಹುಟ್ಟಿದ್ಯಾ ಅಂತ ಹೇಳೋದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತೆ ಗುರು. ನನಗ್ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಮಾಜಿ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಲ್ಲ ಅಂತ. ಹಾಗಾದ್ರೆ ಅದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ಹೇಳಿ ನಾನು 1 ನಿಮಿಷ ಗಾಬರಿ ಆಗ್ಬಿಟ್ಟೆ. ಇದೇನಪ್ಪ ಇದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಲ್ಲಿ ನೀನ್ 7 ತಿಂಗಳಿಗೆ ಹುಟ್ಟಿದ್ಯಾ ಅಂತ ಹೇಳಿ ಒಬ್ಬ ವ್ಯಕ್ತಿಯ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡುವಂತದ್ದು, ಜೊತೆಗೆ ಆಕೆ ಅಥವಾ ಆತನ ತಾಯಿಗೆ ಅವಮಾನ ಮಾಡುವಂಥದ್ದು, ಒಂದು ಹೆಣ್ಣಿಗೆ ಅವಮಾನ ಮಾಡುವಂಥದ್ದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜಾ ಅಂತ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಜೊತೆಗೆ ಇದೇ ವಿಚಾರವನ್ನ ವಿರೋಧ ಪಕ್ಷದ ನಾಯಕರು ನಮ್ಮ ಅಶೋಕ್ ಅವರು ಕೂಡ ಹೇಳ್ತಾರೆ. ನಮ್ಗೆ ಏನು ಸುರಕ್ಷತೆನೇ ಇಲ್ಲ ಈ ರಾಜ್ಯದಲ್ಲಿ. ನಾವು ಒಂದ್ ಮಾತು ಹೇಳಿದ್ರೆ ಅದಕ್ಕೆ ಜನ ಆಚೆ ಕಡೆ ಫುಲ್ಲು ಗಲಭೆ ಎಬ್ಬಿಸ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಸುರೇಶ್ ಕುಮಾರ್ ಅವರು ಈ ರೀತಿಯಾಗಿ ಒಂದ್ ಮಾತು ಹೇಳಿದ್ದಾರೆ ಅಂತ ಮಾಡ್ತಾರೆ ಕಣ್ರಿ. ಮತ್ತೆ ಪಾರ್ಲಿಮೆಂಟ್ ಅನ್ನ ಅದೊಂದು ಎಲ್ರು ನೋಡುವಂತಹ ವಿಚಾರ. ಏನು ಮಾತಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ರಾಜ್ಯದ ಏನು ರೆಪ್ರೆಸೆಂಟೇಟಿವ್ಸ್, ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಏನ್ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಅಶೋಕ್ ಅವ್ರ ಪ್ರಕಾರ ಮತ್ತೆ ಸುರೇಶ್ ಕುಮಾರ್ ಅವರು ಮಾಜಿ ಶಿಕ್ಷಣ ಸಚಿವರ ಪ್ರಕಾರ ನೀನ್ 7 ತಿಂಗಳಿಗೆ ಹುಟ್ಟಿದ್ಯಾ ಗುರು ಅಂತ ಹೇಳಿದ್ರೆ ಅದನ್ನ ಒಪ್ಕೊಂಡ್ಬಿಟ್ಟು ಇದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ನಾವು ಸುಮ್ಮನಾಗ್ಬಿಡ್ಬೇಕು. ಸರಿ, ಹಾಗಾದ್ರೆ ಅದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಆದ್ರೆ ಸ್ಪೀಕರ್ ಅವರು ಯಾಕೆ ಅದನ್ನ ಕಡತದಿಂದ ತೆಗೆದು ಹಾಕಿದ್ರು? ನೀವ್ ಯಾಕೆ ಕ್ಷಮೆ ಕೇಳಿದ್ರಿ? ಆ ಮಾತನ್ನ ಯಾಕೆ ಹಿಂಪಡೆದ್ರಿ ಮಿಸ್ಟರ್ ಸುರೇಶ್ ಅವರೇ? ಯಾವುದೇ ಗಾದೆಗಳನ್ನ ನಾನು ಹೇಳಬಾರ್ದ? ಕನ್ನಡ ಮತ್ತೆ ಸಂಸ್ಕೃತಿ ಸಚಿವರು ನನಗೆ ಒಂದ್ ಲಿಸ್ಟ್ ಕೊಟ್ಬಿಡಿ, ನಾನು ಈ ಗಾದೆಗಳನ್ನ ಮಾತ್ರ ಹೇಳ್ತೀನಿ ಅಂತ ಹೇಳಿದ್ರಿ. ಏನೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಉಪ್ಪು ತಿಂದವನು ನೀರು ಕುಡಿಬೇಕು, ಈ ರೀತಿಯಾದ ಗಾದೆಗಳನ್ನ, ಆಡು ಭಾಷೆಯ ಗಾದೆಗಳನ್ನ ನೀವು ತುಂಬಾ ಇದನ್ನ ಪಾರ್ಲಿಮೆಂಟರಿ ಒಂದು ಭಾಷೆಯಲ್ಲಿ ಬಳಸ್ಕೊಂಡು ಮಾತಾಡ್ಬೋದು. ನೀನು 7 ತಿಂಗಳಿಗೆ ಹುಟ್ಟಿದ್ಯಾ, ಇದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜಾ? ಇದನ್ನ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ನಿಮ್ ಪ್ರಕಾರ ನೀವ್ ಅನ್ಕೊಂಡ್ರೆ ನೀವು ಸದನ ನಡೆಸ್ತಿರಲ್ಲ, ಅವಾಗ ಹೇಳಿ. ಈಗ ಜನ ನಿಮ್ಮನ್ನ ಉಗಿತಾ ಇದಾರಲ್ಲ, ಇದಕ್ಕಿಂತ 10 ಪಟ್ಟು ಉಗಿತಾರೆ. ಕ್ಷಮೆ ಕೇಳಿದೀರಿ ಅಂತಂದ್ಮೇಲೆ ನಿಮಗ್ ಗೊತ್ತಿದೆ ನೀವೇನ್ ತಪ್ಪು ಮಾಡಿದೀರಿ ಅಂತ. ಸುರೇಶ್ ಅವರೇ, ವಾಪಸ್ ಬಂದ್ಬಿಟ್ಟು 2ನೇ ದಿನ ಸದನದಲ್ಲಿ ನಮ್ಮ ಮನೆ ಮೇಲೆ ಪೋಸ್ಟರ್ಸ್ ಅಂಟಿಸ್ತಾರೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂಟಿಸ್ತಾರೆ, ಧಿಕ್ಕಾರ ಕೂಗ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೊಡ್ತಾರೆ. ಸಾರ್ವಜನಿಕರಿಗೆ ಹಾಗೂ ಯಾರು ನೋಡ್ತಾ ಇದ್ರು ಸದನ ಕಲಾಪಗಳನ್ನ ಅವರು ಗಮನಿಸಿದವರು ಖಂಡಿತ ಈ ವಿಚಾರ ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ. ನಿಮ್ ಮನೆಯವರು ಹೆದರ್ಕೊಂಡಿದ್ದಾರೆ ಅಂತಂದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕು. ಸರಿ, ಇವಾಗ ಕ್ಷಮೆ ಕೇಳಿದಿರಲ್ಲ, ಅದ್ನಲ್ಲಿಗೆ ಬಿಡ್ತಾರ ಬಿಡಿ. ನಿಮ್ಮ ಪಾರ್ಲಿಮೆಂಟರಿ ಹಕ್ಕನ್ನ ಯಾರು ಕಸಿದುಕೊಳ್ಳಿಲ್ಲ. ನೀವ್ ಯಾರನ್ನ ಜನಸಾಮಾನ್ಯರು ನಿಮ್ ಮನೆ ಮುಂದೆ ಬಂದು ಏನೋ ಪೋಸ್ಟರ್ಸ್ ಅಂಟಿಸಿದ್ದಾರೆ ಅಥವಾ ಸೆಲ್ಫಿಗಳನ್ನ ನಿಮ್ ಹೆಸರು ಕಾಣೋಂಗೆ ಸೆಲ್ಫಿಗಳನ್ನ ವೈರಲ್ ಮಾಡಿದ್ದಾರೆ ಫೋಟೋ ತಕ್ಕೊಂಡು ಅಂತ ಹೇಳಿದ್ರೆ ಅದು ಯಾರ ಪ್ರಾಬ್ಲಮ್ಮು? ನಿಮಗೆ ನೀವೇ ಸೃಷ್ಟಿ ಮಾಡಿಕೊಂಡಂತಹ ಸಮಸ್ಯೆ. ಸುರೇಶ್ ಕುಮಾರ್ ಅವರೇ, ನೀವು ಮಾಜಿ ಶಿಕ್ಷಣ ಸಚಿವರು, ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಯಾವ ಭಾಷೆಯನ್ನ ಎಲ್ಲಿ ಪ್ರಯೋಗ ಮಾಡ್ಬೇಕು ಅಂತ. ನೋಡಿ, ನಗರಾಭಿವೃದ್ಧಿ ಸಚಿವರಿದ್ದಾರಲ್ಲ, ಅವರು ನಿಮ್ಮ ಮನೆಯ ಕೆಲಸದಾಳಲ್ಲ, ನಿಮ್ಮ ಮನೆಯಲ್ಲಿ ಜೀತಕ್ಕೂ ಇಲ್ಲ. ಏನೋ ನೀನ್ 7 ತಿಂಗಳಿಗೆ ಹುಡ್ದಂಗ ಆಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳಕ್ಕೆ. ಅವರು ನಗರಾಭಿವೃದ್ಧಿ ಸಚಿವರು, ಜನರಿಂದ ಆಯ್ಕೆಗೊಂಡು ಇವತ್ತು ಆಡಳಿತ ಪಕ್ಷದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸಿ ಬಂದು ಕೂತಿರೋ ಅಂತವ್ರು. ಅವರನ್ನ ನೀವು ಏಕಾಏಕಿ ಹೋಗ್ಬಿಟ್ಟು 7 ತಿಂಗಳಿಗೆ ಹುಟ್ಟಿದ್ಯಾ ಅಂತ ಹೇಳಕ್ಕೆ ನಿಮ್ಮನೆ ಜೀತದಾಳ? ನೀವು ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇದೇ ಭಾಷೆ ಬಳಸ್ತೀರಿ ಅಂದ್ರೆ ಅಲ್ಲಿ ಬಳಸ್ಕೊಳ್ಳಿ, ಅದು ನಿಮ್ಮ ಪ್ರೈವೇಸಿ. ಸಂಸತ್ನಲ್ಲಿ ಬಂದಾಗ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಮಾತಾಡ್ಬೇಕು. ನೀವು ಹೇಳಿದಾಗೆ ಅದು ಸಂಸದೀಯ ಭಾಷೆ ಖಂಡಿತ ಅಲ್ಲ, ಅದು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಲ್ಲ ಅಂತ ನೀವ್ ಹೇಳ್ಬೇಕಷ್ಟೇ. ಎಲ್ಲೂ ಅದನ್ನ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ಖಂಡಿತ ಹೇಳಲ್ಲ. ನಿಮ್ಮ ಎಲ್ಲ MLAಗಳು, ನಿಮ್ಮ ಬಿಜೆಪಿ ಅಷ್ಟೂ MLAಗಳು
ಜೊತೆಗೆ ನಿಮ್ಮ ಇನ್ನು ಯಾರಾದ್ರೂ ಕಾರ್ಯಕರ್ತರು ಅವರು ಇವರು ಎಲ್ಲ ಇದ್ರೆ ಬನ್ನಿ, ಎಲ್ಲಿ ಯಾವ ಭಾಷೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸಂಸದೀಯ ಭಾಷೆ ಅಂದ್ರೆ ಏನು, ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಲ್ಲಿ ಏನೆಲ್ಲ ಬರುತ್ತೆ, ಗಾದೆಗಳು ಅಂದ್ರೆ ಏನು, ಯಾವ ಗಾದೆಗಳನ್ನ ಎಲ್ಲಿ ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನೋದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಸ್ವಲ್ಪ ಒಂದು 5 ನಿಮಿಷದ ಕ್ಲಾಸ್ ಕೊಡ್ತೀನಿ. ಯಾಕಂದ್ರೆ ನೀವೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಅಲ್ವಾ, ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು ಎಲ್ಲರೂ ಟೈಮ್ ಪಾಸ್ಗೆ ಅವಾಗ ಒಂದೊಂದು ಪ್ರೊಟೆಸ್ಟ್ ಮಾಡ್ಕೊಂಡು ನೀವು ಯಾಕೆ ಪ್ರೊಟೆಸ್ಟ್ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿರಲ್ಲ. ಎಲ್ಲಿ ನ್ಯಾಯ ಇದೆ, ಯಾವುದು ಅನ್ಯಾಯ, ಏನು ಗೊತ್ತಾಗಲ್ಲ. ಈವರೆಗೂ ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ನೀವು ನೋಡಿ, ಸಂಸತ್ ಏನು ಹೋಗ್ತೀರಾ ನೀವು, ಪಾರ್ಲಿಮೆಂಟ್ ನಡೆಯುವಾಗ ನೀವು ಮಾತಾಡೋ ಭಾಷೆಗಳಿದೆಯಲ್ಲ ಅಷ್ಟು ಕೆಡ್ದಾಗಿರತ್ತೆ. ಪ್ರತಿ ಸರಿ ಹೋಗ್ಬಿಟ್ಟು ನನಗನ್ಯಾಯ ಆಗೋಯ್ತು ಅಂತ ಮಾತಾಡೋ ನಿಮ್ಮ ಶಾಸಕರುಗಳಿಗೆ ನಾನು ಕೇಳೋದು ಒಂದೇ ಪ್ರಶ್ನೆ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿ ಕೊಟ್ಟಿರುವಂತಹ ಆ ವಿಧಾನಸಭಾ ಕ್ಷೇತ್ರದ ಜನರಿಗೋಸ್ಕರ ನೀವ್ ಏನ್ ಮಂಡಿಸಿದ್ರಿ? ನಿಮ್ಮ ಹತ್ರ ಮಂಡನೆ ಮಾಡಕ್ ವಿಷಯನೇ ಇಲ್ವಾ? ಸುರೇಶ್ ಅವ್ರೆ, ಬರೀ ನಿಮ್ ಪರ್ಸನಲ್ ಟಾಕ್ ಆಗೋದ್ರೆ ಜನರ ಬಗ್ಗೆ ಯಾವಾಗ್ರಿ ಮಾತಾಡ್ತೀರಿ? ಸದನದಲ್ಲಿ ಏನ್ ಮಾತಾಡ್ಬೇಕು ಅನ್ನುವಂತ ಒಂದು ಪಟ್ಟಿ ಇಲ್ಲ, ನಿಮ್ಮ ಜನರ ಕಷ್ಟಗಳೇನು ಗೊತ್ತಿಲ್ಲ ನಿಮಗೆ. ಈ ರೀತಿಯಾದ ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅನ್ನ ನೀವು ಬಳಸಿ ಎದುರುಗಡೆ ಇರೋರಿಗೆ ಇದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ಹೇಳಿ ಕನ್ವಿನ್ಸ್ ಮಾಡಕ್ ನೋಡ್ತಿರಲ್ಲ. ಜನ ಏನು ಕಿವಿಲು ಇಟ್ಕೊಂಡಿರ್ತಾರ? ಇಲ್ಲ ಬೆಂಗಳೂರಲ್ಲಿ ಲಾಲ್ ಬಾಗ್ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಲಾಲ್ ಬಾಗ್ನೇ ಬಂದ್ ಕಿವಿ ಮೇಲೆ ಮುಡ್ಕೊಂಡ್ಬಿಟ್ಟಿರ್ತಾರ ಅಂತ? ನೋಡಿ, ನೀವು ಉಪ್ಪು ತಿಂದಿದ್ರಿ, ನೀರು ಕುಡ್ದಿದ್ದೀರಿ, ಸರಿ ಕಂಪ್ಲೇಂಟ್ ಆಗಿದೆ, ಅದನ್ನ ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದಾರೆ. ಅದನ್ನ ತಗೊಂಡಿದ್ರೆ ಅದನ್ನೇನೋ ಒಂದು ಮಾಡ್ತಾರೆ, ನಿಮ್ನೇನು ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಡಲ್ಲ. ಅದಕ್ಕೆ ಅದ್ ನಿಮ್ಗೂ ಗೊತ್ತಿದೆ ಆಯ್ತಾ. ಅದು ದಟ್ ಈಸ್ ಯುವರ್ ರೈಟ್. ಆಕ್ಚುಲಿ ಆ ಒಂದು ಹಕ್ಕನ್ನ ಪಾರ್ಲಿಮೆಂಟ್ ಅಲ್ಲಿ ನೀವು ಮಾತಾಡಕ್ಕೆ ಪಡೆದಿರೋ ಹಕ್ಕಿದೆಯಲ್ಲ, ಅತ್ಯಮೂಲ್ಯವಾದ ಹಕ್ಕು. ಆ ಹಕ್ಕನ್ನ ನಮ್ಮ ಮತ ಚಲಾಯಿಸುವ ಮೂಲಕ ಜನಸಾಮಾನ್ಯರು ನಿಮ್ಗೆ ಕೊಟ್ಟಿರುವಂತಹ ಆ ಹಕ್ಕನ್ನ ನೀವು ನಿಮಗೋಸ್ಕರ ಪರ್ಸನಲ್ಗೋಸ್ಕರ ಬಳಸ್ಕೊತಿರಲ್ರಿ. ಜನಸಾಮಾನ್ಯರಿಗೆ ಏನಾಗ್ಬೇಕು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಆಲೋಚನೆ ಇದೆಯಾ ನಿಮಗೆ? ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಈ ರೀತಿಯಾಗಿ ಪೋಸ್ಟರ್ ಅಂಟಿಸ್ಬಿಟ್ರು, ನಾನು ಅವಾಗ್ಲೇ ಕ್ಷಮೆ ಕೇಳ್ಬಿಟ್ಟೆ, ಎಲ್ಲ ಇಮಿಡಿಯೇಟ್ ಮಾಡಿ ತಪ್ಪು ಮಾಡಿದ್ದಷ್ಟೇ ಮುಗ್ದೋಯ್ತು. ಅರ್ಥ ಆಯ್ತಾ ನಿಮ್ಗೆ? ಇನ್ ಮುಂದಕ್ಕಾದ್ರೂ ಸರಿಯಾದ ಪಾರ್ಲಿಮೆಂಟರಿ ಭಾಷೆ ಬಳಸಿ. ಆಮೇಲೆ ಕೆಟ್ಟ ಕೊಳ್ಕು ಮಾತಾಡ್ಬಿಟ್ಟು ಅದನ್ನ ಪಾರ್ಲಿಮೆಂಟರಿ ಭಾಷೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಳೋದಂತೂ ಖಂಡಿತ ಬೇಡ. ಅವತ್ತು ಸಿದ್ದರಾಮಯ್ಯನವರ ಬಗ್ಗೆ ನೀವೇನ್ ಮಾತಾಡಿದೀರಿ ಅನ್ನೋದು ಗೊತ್ತಿದೆ. ಅವರೊಂದು ಯಾರೋ ಒಬ್ರು ತೀರ್ಕೊಂಡಾಗ, ಅವರು ಸರೋಜಾದೇವಿ ಅವ್ರು ತೀರ್ಕೊಂಡಾಗ ಅವರೊಂದು ಪೋಸ್ಟ್ ಹಾಕಿದ್ರೆ ಸಿದ್ದರಾಮಯ್ಯ ಅವರೇನೆ ಪಾಸ್ಡವೆ ಅನ್ನೋ ರೀತಿ ಮಾತಾಡಿದ್ ಕೂಡ ಜನರಿಗೆ ಎಲ್ಲ ಗೊತ್ತಿದೆ ಆಯ್ತಾ. ಈ ರೀತಿಯಾದ ವಿಕೃತ ಮನಸ್ಸನ್ನ ಬಿಟ್ಟು ಮಿಸ್ಟರ್ ಸುರೇಶ್ ಕುಮಾರ್ ಅವರು ಸ್ವಲ್ಪ ಸಭ್ಯವಾಗಿ ಹೇಗ್ ಮಾತಾಡ್ಬೇಕು ಅನ್ನೋದನ್ನ, ಹಿರಿಯರಿದ್ದೀರಿ, ಹಿರಿಯ ಒಂದು ಶಾಸಕರಾಗಿದ್ದವರು, ಹಿರಿಯ ಸಂಸದರಾಗಿದ್ದವ್ರು ತಾವು, ಇದನ್ನು ಸ್ವಲ್ಪ ಕಾಪಾಡ್ಕೊಂಡ್ರೆ ಒಳ್ಳೇದು. ಯಾವ ಗಾದೆ ಯಾವಾಗ ಹೇಳ್ಬೇಕು ಅಂತ ನಾವ್ ಯಾರೋ ಮಕ್ಳು ಬಂದ್ ಹೇಳ್ಕೊಡೋಂಗೆ ನಿಮ್ ಜೀವನ ಆಗ್ಬಾರ್ದು ಅಂತ ಹೇಳ್ತಾ, ಹೌದು ಅನ್ಸಿದ್ರೆ ಸ್ನೇಹಿತರೆ ಎಲ್ರು ಬಂದು ಕಮೆಂಟ್ ಮಾಡಿ, ಇವ್ರಿಗೆ ಇನ್ನೂ ಸ್ವಲ್ಪ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅನ್ನ ನಾವು ಪಾಠ ಮಾಡೋಣ ನೆಕ್ಸ್ಟ್ ಟೈಮ್ ಕೂಡ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.